ಮೇಷರಾಶಿ. ಈ ರಾಶಿಯವರಿಗೆ ಈ ದಿನ ಬಹಳ ದಿನದಿಂದ ಮನಸ್ಸಿಗೆ ನೋವಾದಂತಹ ವ್ಯಕ್ತಿಯೊಂದಿಗೆ ಸ್ನೇಹ ಪ್ರಾಪ್ತಿ ಯೋಗ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ, ಭೂಮಿ ಮನೆ ವಾಹನ ಖರೀದಿ ಮಾಡುವ ಅವಕಾಶಗಳು, ಮಾಡಿದಂತಹ ಕೆಲಸದಲ್ಲಿ ದ್ವಿಗುಣ ಸಂಪಾದನೆಗಳು ಬರುವಂತಹ ಅವಕಾಶ, ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕೆಲಸ ಪ್ರಾಪ್ತಿಯಾಗುವ ಯೋಗವೂ ಇದೆ. ಈ ದಿನ ಮೇಷರಾಶಿಯವಳು ಬಹಳ ಶ್ರಮಪಟ್ಟರೆ ಒಳ್ಳೆಯ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ತಾವು ಈ ದಿನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಶ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಅನಿರೀಕ್ಷಿತ ಬರುವ ಕ್ರೋಧದಿಂದ ದೂರ ಮಾಡಿಕೊಂಡು ಸಮಾಧಾನ ಚಿತ್ತವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಒಳ್ಳೆಯ ಫಲ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ನಾಗದೇವರ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಾರಾಯಣವನ್ನು ಬೆಳಗ್ಗೆ ಮಾಡಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ವೃಷಭ ರಾಶಿ. ಈ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಇದೆ. ದೇಹದಲ್ಲಿ ದೂರ ಪ್ರಯಾಣ ಅಥವಾ ಮಾಡಿದ ಆಹಾರದಲ್ಲಿ ವ್ಯತ್ಯಾಸಗಳು ಕಾಣುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳನ್ನು ಕಾಣುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಲವು ಚಿಂತೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಆದಾಯದಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆ ಇದೆ. ಭೂಮಿ ಮನೆ ವಾಹನ ವಿಚಾರದಲ್ಲಿ ಹೆಜ್ಜೆ ಇಟ್ಟವರಿಗೆ ನಿಧಾನಗತಿಯನ್ನು ಕಾಣುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ. ಅದರಿಂದ ವೃಷಭ ರಾಶಿಯವರು ಆದಷ್ಟು ಈ ದಿನ ಸಮಾಧಾನಕ್ಕೆ ಮಹತ್ವ ಕೊಡುವುದು ಒಳ್ಳೆಯದು. ನೀವು ಇಚ್ಛಿಸಿದ ಕೆಲಸ ಪ್ರಾಪ್ತಿ ಆಗಲಿಲ್ಲ ಅಂಥೇಳಿ ಚಿಂತೆ ಮಾಡುವುದನ್ನು ಬಿಟ್ಟು ಭಗವಂತ ನಾಳೆ ಅನುಗ್ರಹಿಸ್ತಾನೆ ಅಂತೇಳುವ ಭಾವನೆಯನ್ನು ನೀವು ನಿಮ್ಮಲ್ಲಿ ಇಟ್ಟುಕೊಂಡರೆ ಒಳ್ಳೆಯ ಫಲವನ್ನು, ಈ ದಿನದ ಚಿಂತೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಆದಿತ್ಯ ಹೃದಯ ಪಾರಾಯಣ ಅಥವಾ ಪಂಚಾಕ್ಷರಿ ಜಪ ಪಾರಾಯಣ, ಮನೆಯಲ್ಲಿ ರುದ್ರ ಪಾರಾಯಣ ಮೊಬೈಲ್ನಲ್ಲಿ ಹಾಕಿ ಕೇಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ನಿಮಗೆ ಮಾತೃಮೂಲದ ಧನಲಾಭ ಯೋಗ, ಭೂ ವಿವಾದದಿಂದ ಮುಕ್ತಿಯಾಗುವ ಯೋಗ, ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನಿಂದ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವಂತಹ ಯೋಗ, ನೀವು ನೋಡಿದಂತಹ ಭೂಮಿಯ ವ್ಯಾಪಾರವು ಕುದುರಿ ಲಾಭ ಬರುವಂತಹ ಚಿಂತನೆಗಳನ್ನು ಪಡೆದುಕೊಳ್ಳುವ ಯೋಗ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣ್ತೀರಾ. ವ್ಯಾಪಾರದಲ್ಲಿ ಈ ದಿನ ಒಳ್ಳೆಯ ಲಾಭದಾಯಕವಾದ ಫಲ ಇದೆ. ಸತ್ಕರ್ಮಗಳಿಗೆ ಒಳ್ಳೆಯ ವಿನಿಯೋಗ ಮಾಡುವ ಅವಕಾಶಗಳಿದೆ. ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗಗಳಿದ್ದರೂ ನಿಧಾನಗತಿಯಿಂದ ಬರುವಂತಹ ಸಂತೋಷವು ಸ್ವಲ್ಪ ಖಿನ್ನತೆಗೆ ಕಾರಣವಾಗುವ ಸಾಧ್ಯತೆಯೂ ಇದೆ. ಪ್ರಯತ್ನ, ಸಾಧನೆ, ಸಮಯ ಈ ಮೂರಕ್ಕೆ ಮಹತ್ವ ಕೊಡಿ, ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ, ಮನೆಯ ಪರಿಸರದಲ್ಲಿಯೋ ಅಥವಾ ಮನೆಯಲ್ಲಿಯೋ ರುದ್ರಪಾರಾಯಣವನ್ನು ಮಾಡಿ, ಬಿಲ್ವಪತ್ರೆ ಅರ್ಚನೆಯನ್ನು ಮಾಡುವ ಪ್ರಯತ್ನ ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ಚಿಕ್ಕ ಮಕ್ಕಳಿಗೆ ಇಷ್ಟವಾದ ಸಿಹಿಯನ್ನೋ ಇಷ್ಟವಾದ ವಸ್ತುವನ್ನು ಕೊಡುವ ಪ್ರಯತ್ನ ಮಾಡಿ. ಕರ್ಕಾಟಕ ರಾಶಿ. ಬಹಳ ಒಳ್ಳೆಯ ಅವಕಾಶ ಇದೆ. ನಿಮ್ಮ ವಿಕ್ರಮದ ಫಲವು ಫಲಿಸಿ ಪಡೆದುಕೊಳ್ಳುವ ಯೋಗ, ಗ್ರಹ ಉಪಯೋಗಿ ವಸ್ತುಗಳನ್ನು ಮನೆಗೆ ತರುವ ಯೋಗ, ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಯೋಗ, ಚಿನ್ನಾಭರಣಗಳನ್ನು ಪಡೆದುಕೊಳ್ಳುವ ಯೋಗ, ಅವಿವಾಹಿತರಿಗೆ ವಿವಾಹ ಮಾಡಿಕೊಳ್ಳುವ ಅವಕಾಶ, ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಅಥವಾ ಹಣಕಾಸಿನ ಮುಗ್ಗಟ್ಟುಗಳಿಂದ ನಿವಾರಣೆಗೊಳ್ಳುವ ಅವಕಾಶ. ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿರುವ ದಿನ. ಹೆಚ್ಚಿನ ಸಾಧನೆಯನ್ನು ಮಾಡಿ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು, ಭೂಮಿ ಮನೆ ವಾಹನ ಪಡೆದುಕೊಳ್ಳುವ ಅವಕಾಶ ಇದೆಲ್ಲ ಇದೆ. ಇವತ್ತಿನ ದಿನ ಶ್ರಮಪಟ್ಟು ಸಮಯಕ್ಕೆ ಮಹತ್ವ ಕೊಟ್ಟು ಈ ದಿನವನ್ನು ನಿಭಾಯಿಸಿದರೆ ಒಳ್ಳೆಯ ಫಲ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ, ಶನಿದೇವರ ಆರಾಧನೆಯನ್ನು ಮಾಡಿ. ಸಿಂಹರಾಶಿ. ನಿಮ್ಮ ಪಾಲಿಗೆ ಈ ದಿನ
ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡಿಕೊಳ್ಳುವಂತಹ ಅವಕಾಶ, ದೂರ ಪ್ರಯಾಣ ಮಾಡುವ ಅವಕಾಶಗಳು ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವಂತಹ ಸಾಧ್ಯತೆ. ಈ ದಿನ ಬಹುತೇಕವಾಗಿ ಲಾಭಪ್ರದವಾದ ದಿನ. ಕೌಟುಂಬಿಕ ನೆಲೆಯಲ್ಲಿ ಮಕ್ಕಳಿಗೆ ಉದ್ಯೋಗ ಮತ್ತು ವಿದ್ಯೆಯ ವಿಚಾರದಲ್ಲಿ ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ. ಪ್ರಗತಿಯತ್ತ ಸಂಚರಿಸುವ ದಿನ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂಥ ಅವಕಾಶ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ಹಾಗೆ ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ರೈತರಿಗೆ ಒಳ್ಳೆಯ ಆದಾಯ, ಆರ್ಥಿಕ ಸ್ಥಿತಿಯ ಅಭಿವೃದ್ಧಿ ಚೆನ್ನಾಗಿದೆ. ಪ್ರಯತ್ನಕ್ಕೆ ಮಹತ್ವ ಕೊಡಿ, ಒಳ್ಳೆಯ ಫಲ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಶನಿದೇವರ ಆರಾಧನೆಯನ್ನು ಮಾಡಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಸಂಭ್ರಮಾಚರಣೆ ಮಾಡಿಕೊಳ್ಳುವ ಅವಕಾಶ ಇದೆ. ಹೊಸ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಗೊಂದಲದಲ್ಲಿರುತ್ತೆ. ತಿಳಿದವರೊಂದಿಗೆ ಕೇಳಿ ಈ ದಿನವನ್ನು ನಿರ್ಧಾರ ಮಾಡಿಕೊಳ್ಳುವುದು ಒಳ್ಳೆಯದು. ಆರ್ಥಿಕ ಸ್ಥಿತಿಯ ಪ್ರಗತಿ ಇದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಿದೆ. ಮನೆಯಲ್ಲಿ ಅಸಮಾಧಾನದಿಂದ ಮುಕ್ತಿಯಾಗುವಂತಹ ಸಾಧ್ಯತೆ ಇದೆ. ಪತಿ ಪತ್ನಿಯ ವಿವಾದ ಮುಕ್ತಿಯಾಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವ ಅವಕಾಶಗಳಿದೆ. ಬಹುತೇಕವಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಇದನ್ನು ಸರಿಯಾಗಿ ಸಮಾಧಾನವಾಗಿ ತಿಳಿದವರಿಂದ ಕೇಳಿ ಈ ದಿನವನ್ನು ತಾವು ನಿರ್ಧಾರ ಮಾಡಿಕೊಂಡರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಲಿಂಬೆಹಣ್ಣಿನ ದೀಪವನ್ನು ದೇವಿ ಕ್ಷೇತ್ರಕ್ಕೆ ಅರ್ಪಿಸಿ ಬೆಲ್ಲದ ಆರತಿಯನ್ನು ಮಾಡುವುದು ಬಹಳ ಒಳ್ಳೆಯದು.